ಐತಿಹಾಸಿಕ ಶ್ರೀ ಸೋಮೇಶ್ವರ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಕಂಪ್ಲಿ ಐತಿಹಾಸಿಕ ಹಾಗೂ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವರ ದರ್ಶನಕ್ಕೆ ಇಂದು ಭಕ್ತರ ಜನಸಾಗರವೇ ಹರಿದು ಬಂದಿತ್ತು. ಅಮಾವಾಸ್ಯೆ ಪ್ರಯುಕ್ತವಾಗಿ ದೂರಿನ ಗ್ರಾಮಗಳಿಂದ ಆಗಮಿಸಿದಂಥ ಭಕ್ತಾದಿಗಳು ಸೋಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಇಂದು ಮೌನಿ ಅಮಾವಾಸ್ಯೆಯಾಗಿದ್ದು, ವರ್ಷದಲ್ಲಿ ಬರುವ ಅಮಾವಾಸ್ಯೆಗಳಲ್ಲಿ ಇದು ವಿಶೇಷ ಪ್ರಾಮುಖ್ಯತೆ ಹೊಂದಿದೆ. ಮಾಘ ಮಾಸದಲ್ಲಿ ಬರುವುದರಿಂದ ಇದನ್ನ ಮಾಘ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆ ಭಾನುವಾರ ಬಂದರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಇಂದು ಭಾನುವಾರದಂದು ಮೌನಿ ಅಮಾವಾಸ್ಯೆ ಬಂದಿರುವುದರಿಂದ ಇದರ ಪ್ರಾಶಸ್ತ್ಯ ದ್ವಿಗುಣವಾಗಿದೆ ಎಂದು ದೇವಸ್ಥಾನದ ಅರ್ಚಕರು ಮಾಹಿತಿ ನೀಡಿದರು. ಭಕ್ತರ ಭಾರೀ ಸಂಖ್ಯೆ ಹಿನ್ನೆಲೆ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತಾದಿಗಳನ್ನು ಸರದಿ ಸಾಲಿನಲ್ಲಿ ನಿಲ್ಲಿಸಿ ಸುಗಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಲ್ಲಿ ಕೆಲಕಾಲ ಹರಸಾಹಸ ಪಡಬೇಕಾಯಿತು. ಆದರೂ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಆಗದಂತೆ ದರ್ಶನ ವ್ಯವಸ್ಥೆ ಮಾಡಲಾಯಿತು. ಇಂದು ಶುಭ ಭಾನುವಾರ ಕಂಪ್ಲಿಯ ಶ್ರೀ ಸೋಮೇಶ್ವರ ಹಾಗೂ ಪಾರ್ವತಿ ದೇವಿಯ ಅಮಾವಾಸ್ಯೆ ದಿನ ದಿನ ಇವತ್ತು ಮಾಘ ಮಾಸ ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯೆ ತಾರೆ. ಮಾಘ ಮಾಸ ಅಂತ ಹೇಳಿದ್ರೆ ಇದು ಮೌನ ಅಮಾವಾಸ್ಯೆ ಅಂತ ಕರೀತಾರೆ. ಮೌನ ಅಮಾವಾಸ್ಯೆ ಅಂತ ಹೇಳಿದ್ರೆ ನೀವು ಮೌನವಾಗಿರೋದಲ್ಲ, ನಿಮ್ಮ ಮನಸ್ಸನ್ನು ಕೂಡ ನೀವು ಮೌನವಾಗಿ ಇಟ್ಕೊಳ್ಬೇಕು. ಅದನ್ನೇ ಮಾಘ ಮಾಸ ಅಮಾವಾಸ್ಯೆ ಅಂತ ಕರೆಯೋದು. ಈ ಶುಭ ದಿನ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆದಂತೆ ಈ ಅಮಾವಾಸ್ಯೆ ದಿನ ಭಕ್ತಾದಿಗಳೆಲ್ಲ ಅತಿ ಹೆಚ್ಚು ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಸೊ ಪ್ರಸಾದ ಸೇವೆ ನಮ್ದು ಯಾವ ಥರ ಇತ್ತು ನಮ್ಮ ಮಂದಿರದಲ್ಲಿ, ಪ್ರಸಾದ ಸೇವೆಗಳು ಅದೇ ಥರ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಅತಿ ಹೆಚ್ಚು ಭಕ್ತಾದಿಗಳ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ದರ್ಶನ ವೇಗವಾಗಿ ಆಗ್ತಾ ಇದೆ. ಸೊ ನಮ್ಮ ಕಮಿಟಿ ಸಿಬ್ಬಂದಿಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಅರ್ಚಕ ಸಿಬ್ಬಂದಿಗಳಿಗೆ. ಸೊ ದರ್ಶನ ವೇಗವಾಗಿ ಆಗ್ತಾ ಇದೆ. ಸೊ ಭಕ್ತಾದಿಗಳು ಸಹಕರಿಸಬೇಕು. ಯಾಕಂದರೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಬೇರೆ ಕಡೆಯಿಂದ ಪಾದಯಾತ್ರೆ ಬಂದಿರ್ತೀರಾ. ಸೊ ನೀವೇನಾದರೂ ಅನ್ಕೊಂಡಾಗಿದ್ರೆ, ನಿಮ್ಮ ಇಷ್ಟಾರ್ಥಗಳು ಏನಾದರೂ ಬೇಡಿಕೆಗಳಿದ್ರೆ ಅದನ್ನ ದೇವರ ಹತ್ರ ಇವತ್ತು ಮೊರೆ ಹೋದ್ರೆ ಅದು ಖಂಡಿತವಾಗಿ ಫಲಿಸುತ್ತೆ ಅಂತಂತೇಳಿ ಒಟ್ಟು ದೈವದ ಇದು ಅಂತ ಹೇಳಿದ್ರೆ, ಮೊದಲೇ ನಮ್ಮದು ಪ್ರತಿ ವರ್ಷ ಅಂತೆ ಈ ವರ್ಷ ನಮ್ಮದು ಜನವರಿ ಮೊದಲೇ ವಾರ ನಮ್ಮದು ಭಾನುವಾರ, ಅದು ನಮ್ಮ ಸೋಮೇಶ್ವರನ ಭಾನುವಾರ ಆಗಿರೋದ್ರಿಂದ ಅದು ನಮ್ಮ ಹೊಸ ವರ್ಷ ಜನವರಿಯಲ್ಲಿ ಮೊದಲನೇ ಅಮಾವಾಸ್ಯೆ ಭಾನುವಾರ ಆಗಿರೋದ್ರಿಂದ ಇದೇ ವಿಶೇಷತೆ ಆಗಿದೆ. ಇದು ಭಕ್ತಾದಿಗಳು ನಾವು ಈ ವಾರ ಬಂದಿದ್ದೀರ ಭಾನುವಾರ ಅಂತ ನಮ್ಮ ಸೋಮಪ್ಪನ ವಾರ ಆದ ಕಾರಣ ಅದು ಈ ವರ್ಷ ಜನವರಿ 26ರಿಂದ ಜನಸಂಖ್ಯೆ ಬಹಳ ಆಗಿದೆ. ಭಕ್ತರು ತುಂಬ ದೂರದಿಂದ ಬರ್ತಿದ್ದಾರೆ. ಅದಕ್ಕೆ ಅಪ್ಪನ ಸೇವೆ ಆಗಿರುತ್ತದೆ. ಅಪ್ಪನ ಭಕ್ತಿ ಇದ್ದರು ಭಾಳ ಜನ ಬರಕತ್ತಾರೆ. ಅದಕ್ಕಾಗಿ ಭಕ್ತಾದಿಗಳು ಸಹಕರಿಸಿ ಭಾಳ ಗಲಾಟೆ ಇದೆ. ಇನ್ನೊಂದು ನಮಗೆ ಸಮಸ್ಯೆ ಏನಂದರೆ, ಒಂದು ಸಮುದಾಯ ಭವನ ಇಲ್ಲ ಕಂಪ್ಲಿಯಲ್ಲಿ. ನಮ್ಗೆ ಸೋಮಪ್ಪ ದೇವಸ್ಥಾನ ಸಮುದಾಯ ಭವನ ಇಲ್ಲ. ಎಮ್ ಎಲ್ ಎ ಸಾಹೇಬರು ಸಮುದಾಯನ ಮಾಡ್ತೇವೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ, ಇನ್ನು ಈಡೇರಿಸಿಲ್ಲ. ಆದಷ್ಟು ಭಗವಂತನ ಕೃಪೆಯಿಂದ, ಸೋಮಪ್ಪ ಕೃಪೆಯಿಂದ ML ಸಾರ್ ಇದು ಬೇಡಿಕೆ ಈಡೇರಿಸಬೇಕಂತ ಕೇಳಿಕೊಳ್ಳುತ್ತೇವೆ. ನಮ್ಮ ಸೋಮೇಶ್ವರ ದೇವಸ್ಥಾನ ಪುರಾತನ ಕಾಲದ್ದು ಹಾಗೂ ಪೂರ್ತಿ ಇತಿಹಾಸ ಹೊಂದಿರುವ ಕಾಲ. ಆಮೇಲೆ ನೂರಾರು ಭಕ್ತಾದಿಗಳು, ನೂರಾರು ಊರು, ನೂರಾರು ಜಿಲ್ಲೆಗಳಿಂದ, ಆಂಧ್ರ ಮತ್ತು ತೆಲಂಗಾಣ ಮತ್ತು ನಮ್ಮ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಭಾರಿ ಜನಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಆದ ಕಾರಣ ಬಹಳ ಈ ಐತವಾರ ಪೂರ್ತಿ ಶ್ರೇಷ್ಠವಾದ ದಿನ. ಈ ಆದಿತ್ಯವಾರ ಅಮಾವಾಸ್ಯೆ ಬಂದಿರೋ ಕಾರಣ ಅತಿ ಹೆಚ್ಚು ಭಕ್ತರು ಎಲ್ಲೋ ಕಡೆಯಿಂದ ಹರಿದು ಬರ್ತಿದ್ದಾರೆ.